ನೋಡಿ, ಈಗಾಗಲೇ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ. ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತು ಇರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನ ಕೇಳಿದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರ್ಸೋದಿದೆ. ನಮ್ಮ ದಲಿತ ನಾಯಕರು ಇರ್ಬೋದು, ಹಿಂದುಳಿದ ವರ್ಗದ ನಾಯಕರು ಇರ್ಬೋದು, ಪಕ್ಷದ ನಾಯಕರು ಇರ್ಬೋದು, ಅವರಿಗೆ ಅನ್ಸೋದಂತ ಇದೆ. ಇವ್ರು ಏನ್ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಎಲ್ಲಾ ಪ್ರಶ್ನೆಗಳಿಗೂ ನಾನು ಅಲ್ಲಿ ಉತ್ತರದ 2 ಸರಿ ಕೊಟ್ಟಿದ್ದೀನಲ್ಲ. ಒಂದ್ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ, ಒಂದ್ಸರಿ ಕೌನ್ಸಿಲ್ನಲ್ಲಿ ಕೊಟ್ಟೆ. ಈ ಬಿಜೆಪಿ ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ? ಯಾಕೆ ಇವರು ಸಭಾತ್ಯಾಗ ಮಾಡ್ಬಿಟ್ಟು ಹೋದ್ರು? ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ? ಆಮೇಲೆ ಇವ್ರೇನು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದಾರಲ್ಲ. ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಫ್ ಮೈ ಡಿಯರ್ ಬಿಜೆಪಿ ಲೀಡರ್ಸ್, ಸೋಷಿಯಲ್ ಆಡಿಟ್ ಅಂತ ಒಂದಿದೆ ಕರ್ನಾಟಕದಲ್ಲಿ. 2013-14 ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು. ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿ ಅವರ ರಾಜ್ಯದಲ್ಲಿ 2021-22ಕ್ಕೆ ಅಂದ್ರೆ 3.5-4 ವರ್ಷದ ಹಿಂದೆ ಸೋಷಿಯಲ್ ಆಡಿಟ್ ಬಂದಿದ್ದು. ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ನಲ್ಲಿ ಮೊನ್ನೆ ಈಗ 4 ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ 2 ಮಕ್ಕಳು ಅರೆಸ್ಟ್ ಆಗಿದ್ದಾರೆ. ಯಾವುದಕ್ಕೆ? 71 ಕೋಟಿ ರೂಪಾಯಿ ಹಗರಣ ಮಾಡಿದ್ಕೆ ಮನ್ರೇಗಾನಲ್ಲಿ. ಇನ್ನ 150 ಕೋಟಿ ಎಕ್ಸ್ಟ್ರಾ, 71 ಹೊರತುಪಡಿಸಿ 150 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಕೋರ್ಟ್ ಇಂದ ಬೇಲ್ ಕೂಡ ಸಿಗ್ತಾ ಇಲ್ಲ ಅವರಿಗೆ. ಚರ್ಚೆ ಮಾಡಂಗಿದ್ರೆ ಮಾಡಬಹುದಾಗಿತ್ತು ಅಸೆಂಬ್ಲಿನಲ್ಲಿ, ಯಾಕೆ ಮಾಡಿಲ್ಲ? ಉತ್ತರ ಪ್ರದೇಶನಲ್ಲಿ ಸತ್ತಿರೋರ ಹೆಸರು ಮೇಲೆ ಮನ್ರೇಗಾ ಕಾರ್ಡ್ನಲ್ಲಿ ದುಡ್ಡು ಹೋಗ್ತಾ ಇದೆ. ಕೋರ್ಟೇ ಆದೇಶ ಮಾಡಿದೆ, ಉತ್ತರ ಪ್ರದೇಶ ಹೈಕೋರ್ಟ್, ಇದನ್ನ ನೀವು ನಿಯಂತ್ರಣ ಮಾಡಬೇಕು ಅಂತ. ಮಾತಾಡೋಣ ಬನ್ನಿ. ಯಾರು ಸಂಗಪ್ಪ, ಯಾರು ನುಂಗಪ್ಪ, ಯಾರು? ಯಾಕೆ ಓಡೋದ್ರಿ ಅವಕಾಶ ಇದ್ದಾಗ? ಕೌನ್ಸಿಲ್ನಲ್ಲಿ ಚರ್ಚೆ ಯಾಕೆ ಮಾಡಿಲ್ಲ? ಮನ್ರೇಗಾ ವರ್ಸಸ್ ವಿ ಗ್ರಾಮ್ಜಿ ಬಿಲ್ ಸೆಕ್ಷನ್ ವೈಸ್ ನಾನು ಮಾತನಾಡಿದ್ದೀನಲ್ಲ, ವಿಡಿಯೋ ಇದೆ, ಹೋಗಿ ಅದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಕರೆಕ್ಟ್ ಆಗಿ ಏನಿದೆ ಬಂದು ಚರ್ಚೆ ಮಾಡಂಗಿದ್ರೆ 100% ರೆಡಿ ಇದೀವಿ. ನೀವು ಮುಂಚೆಯಿಂದಾನು ಕೂಡ ಬರೇ ಬೋಗಸ್ ಮಾತುಗಳು ಹೇಳ್ಕೊಂಡು, ಜೂಮ್ಲಾಗಳು ಕೊಟ್ಕೊಂಡು, ಇಂಥ ಕೆಟ್ಟ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡೇ ಬೆಳೆದಿದ್ದೀರಾ. ಇನ್ನು ನೀವು ಮಾಡ್ತೀರಾ, ಏನಿದ್ರು ಇದು ಮುಂದುವರಿಸಿದಿರಾ, ಏನಿದ್ರು ಕೂಡ ಜನರಿಗೆ ಗೊತ್ತಿದೆ. ಅದಕ್ಕೆ ತಾನೇ ನಿಮ್ಗೆ ಕಿತ್ತು ಬಿಸಾಕಿದ್. ಕರ್ನಾಟಕದಲ್ಲಿ ಕೇರಳ ಅಪೋಸ್ ಮಾಡಿದೆ, ಪಂಜಾಬ್ ಅಪೋಸ್ ಮಾಡಿದೆ, ಹರಿಯಾಣ, ನಿಮ್ಮ ಯಾವ್ದು ಹಿಮಾಚಲ್ ಪ್ರದೇಶ್ ಮಾಡಿದೆ, ತೆಲಂಗಾಣ ಮಾಡಿದೆ, ತಮಿಳುನಾಡು ಮಾಡಿದೆ. ಮತ್ತೆ ವಿಶೇಷವಾಗಿ ನಿಮ್ಮ ಚಂದ್ರಬಾಬು ನಾಯ್ಡು ಅವರು, ಯಾರು NDA ಸರ್ಕಾರದಲ್ಲಿ ಇವ್ರ ಪಾರ್ಟ್ನರ್ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಇಲ್ಲ ಅಂದ್ರೆ ಈ ಸರ್ಕಾರನೇ ಇಲ್ಲ. ಅವರು ಕೂಡ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ, ಲಿಖಿತ ಮೂಲಕ ಹೇಳಿದ್ದಾರೆ. ನೀವು ನಿಮ್ಮ ಈ ಏನೋ ಇದು ಜಾಬ್ ಗ್ಯಾರಂಟಿ, ರೋಜ್ಗಾರ್ ಗ್ಯಾರಂಟಿ ಯೋಜನೆಯನ್ನ ನೀವು ಸ್ಥಾಪಿಸ್ಬೇಕಂದ್ರೆ, ಅನುಷ್ಠಾನಕ್ಕೆ ತರಬೇಕಂದ್ರೆ ದಯವಿಟ್ಟು ನಮಗೆ ಒಂದು ವಿಶೇಷವಾದಂತ ಪ್ಯಾಕೇಜ್ ಅನ್ನ ನೀಡಬೇಕಾಗುತ್ತೆ. ಇಲ್ದ್ರೆ ನಮಗೆ ಇದು ಅನುಷ್ಠಾನಕ್ಕೆ ತರಕ್ಕಾಗಲ್ಲ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮೋದಿ ಅವರಿಗೆ ನಿಮ್ಮವರಾದಂತ ಚಂದ್ರಬಾಬು ನಾಯ್ಡು ಬರೆದಿದ್ದಾರೆ. ಅದಕ್ಕೇನಂತೀರಾ? ಹಿಂದೆ 100 ದಿನ ಕೊಡಕ್ಕಾಗ್ತಾ ಇಲ್ಲ, 125 ದಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಹೇಗ್ ಕೊಡ್ತೀರಾ ಅಂತ ನಿಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಹೇಳಲಿಕ್ಕೆ ಸಾಧ್ಯನಾ? ಇವತ್ತು 8.5 ಕೋಟಿ ಸುಮಾರು ಜಾಬ್ ಕಾರ್ಡ್ಗಳಿದಾವೆ, ಆಕ್ಟಿವ್ ಜಾಬ್ ಕಾರ್ಡ್ಸ್. ಅವರಿಗೆ ನೀವು ಕನಿಷ್ಠ ಪಕ್ಷ 75 ದಿನ ನೀವು ಅವ್ರಿಗೆ ಉದ್ಯೋಗ ಕೊಡಬೇಕು ಅಂದ್ರೆ ಕೇಂದ್ರದ 60% ಪಾಲ್ ಕೊಡಬೇಕು. 125 ಅಂದ್ರೆ ನಿಮಗೆ ಬೇಕಾಗಿರೋದು 2.83 lakh crore rupees. ನೀವೆಷ್ಟು ಅಲೋಕೇಶನ್ ಮಾಡಿರೋದು? 95,000 crore rupees. ಅದರಲ್ಲಿ 30,000 ಕೋಟಿ ರೂಪಾಯಿ ಹಿಂದಿನ ಬಿಲ್ಲಿಗೆ. 60,000 ಕೋಟಿ ರೂಪಾಯಿನಲ್ಲಿ ನೀವು ಜನರಿಗೆ 125 ದಿನ ಕೊಡ್ತೀರಾ 8.5 ಲಕ್ಷ ಕೋಟಿ ಜನರಿಗೆ? ಏನಿದು ಹುಡುಗಾಟನ? ಏನ್ ಇವ್ರು ಹೆಂಗೆ ನಿಮ್ಗೆ 15 ಲಕ್ಷ ನಿಮ್ ಬ್ಯಾಂಕಿಗೆ ಹಾಕ್ತೀನಿ ಅಂದ್ರಲ್ಲ, ಹೆಂಗೆ ಅಮೆರಿಕಾದವರೆಲ್ಲರೂ ಬಂದು ಇಂಡಿಯಾ ವೀಸಾಗೆ ಲೈನಲ್ಲಿ ನಿಂತ್ಕೊಂತೀನಿ ಅಂತ ಹೇಳಿದ್ರಲ್ಲ, ಹೆಂಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರಲ್ಲ ಪ್ರತಿ ವರ್ಷ, ಅದೇ ಸರಣಿ ಸುಳ್ಳಲ್ಲಿ ಇದು ಒಂದು ಕೂಡ. ಹಲ್ಲೆ ಮಾಡೋದಕ್ಕೆ ಸಂಸತ್ತಲ್ಲಿ ಪ್ರಯತ್ನ ನಡೆದಿತ್ತು ಅನ್ನೋ ತರ ಓಂ ಬಿರ್ಲಾ ಅವರು ಸೇರಿದ್ರು. ನನ್ನ ಪ್ರಕಾರ ಲೋಕಸಭೆಯ ಸ್ಪೀಕರ್ ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು. ಹೋಮ್ ಮಿನಿಸ್ಟರ್ ಹತ್ರ ಇರ್ಲಾರ್ದಂತ ಇಂಟೆಲಿಜೆನ್ಸ್ ಇವತ್ತು ಸ್ಪೀಕರ್ ಹತ್ರ ಇದೆ ಅಂದ್ರೆ, ಅದನ್ನು ಮಹಿಳೆಯರು
ಏನೋ ಒಂದು ಅಹಿತಕರವಾದಂತ ಘಟನೆ ಮಾಡ್ಬೋದು. ಕಾಂಗ್ರೆಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಅಂಡ್ ಅದರ್ ವುಮೆನ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನಾದ್ರೂ ಸ್ವಲ್ಪನ ಕಾಮನ್ ಸೆನ್ಸ್ ಇಂದ ಮಾತಾಡಿದ್ರೆ ನಾವು ಏನಾದ್ರೂ ಉತ್ತರ ಕೊಡ್ಬೋದು. ಸಿ ಬೀಯಿಂಗ್ ಸ್ಪೀಕರ್ ಆಫ್ ದಿ ಹೌಸ್, ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವ್ರು ಅಮಿತ್ ಶಾ ಅವ್ರ ಹತ್ರ ಇರ್ಲಾರ್ದಂತ, ಅಂದ್ರೆ ಹೋಮ್ ಮಿನಿಸ್ಟರ್ ಹತ್ರ ಇರ್ಲಾರ್ದಂತ ಇಂಟೆಲಿಜೆನ್ಸ್ ಸ್ಪೀಕರ್ ಹತ್ರ ಇದೆ, ಮತ್ತೆ ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾರಾದ್ರೂ ನಂಬ್ತಾರ ಇವ್ರೆ? ಇಂಥ ಹಾಸ್ಯಾಸ್ಪದವಾದಂತ ಮಾತು, ಇಂಥ ಬೇಜವಾಬ್ದಾರಿಯಾದ ಮಾತು ಯಾರು ಹೇಗೆ ಹೇಳಿದಾರಂತ ನನ್ಗೆ ಗೊತ್ತಿಲ್ಲ. ಇದ್ರ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕಾಗತ್ತೆ. ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್? ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್ ಟು ಎನ್ಶೋರ್ ದಟ್ ಹಿ ಆರ್ಡರ್ಡ್ ದ ಪ್ರೈಮ್ ಮಿನಿಸ್ಟರ್ ನಾಟ್ ಟು ಕಮ್ ಇನ್ ಟು ದ ಪಾರ್ಲಿಮೆಂಟ್? ಅಂದ್ರೆ ಈ ಚಪ್ಪನ್ ಇಂಚ್ ಕಸಿನ ಏನಾಯ್ತ್ರಿ? ಇಲ್ಲಿ ಪಾರ್ಲಿಮೆಂಟ್ ಎದುರ್ಸಕ್ಕಾಗಲ್ಲ, 12 ವರ್ಷದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಪ್ರಧಾನ ಮಂತ್ರಿ ಎಷ್ಟು ಧೈರ್ಯವಂತರು? ನಿಮ್ ಪ್ರಶ್ನೆಗೂ ಉತ್ತರ ಇಲ್ಲ, ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದವರ ಪ್ರಶ್ನೆಗೂ ಉತ್ತರ ಇಲ್ಲ ಅಂದ್ರೆ ಈ ಚಪ್ಪನ್ ಇಂಚ್ ಕಾಸಿನ ಎಷ್ಟಿದೆ ಅಂತ ತಮಗೆ ಅರ್ಥ ಆಗುತ್ತೆ.